ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಅದು ಅತ್ಯಂತ ಶ್ರೀಮಂತರಾಗಿರಬಹುದು, ಮಧ್ಯಮ ವರ್ಗದವರಾಗಿರಬಹುದು, ಅಥವಾ ಅತ್ಯಂತ ಕಡು ಬಡತನದಲ್ಲಿರಬಹುದು. ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದದ್ದೇ. ಅದು ಆರ್ಥಿಕ ಸಮಸ್ಯೆಯೋ ಅಥವಾ ಆರೋಗ್ಯದ ಸಮಸ್ಯೆಯೋ, ವೈವಾಹಿಕ ಜೀವನ ಸಮಸ್ಯೆಯೋ ಅಥವಾ ವೃತ್ತಿ ಜೀವನದ ಒತ್ತಡವೋ, ಯಾವುದೋ ಒಂದು ಸಮಸ್ಯೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದಾಡ್ತಾ ಇರ್ತಾನೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾವುದಕ್ಕೂ ಧೃತಿಗೆಡಬೇಡಿ ಅಂತ ಹೇಳ್ತಾನೆ. ಯಾಕೆ ಅಂದರೆ ಎಲ್ಲದಕ್ಕೂ ನಾನಿದ್ದೇನಲ್ಲ ಅಂತಂತಾನೆ ಕೃಷ್ಣ ಪರಮಾತ್ಮ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಎದೆತಟ್ಟಿಕೊಂಡು ಹೇಳುತ್ತಾನೆ. ನೀವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ನನ್ನನ್ನೇ ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಂಡು ಮಾಡಿ ಅಂತ ಹೇಳ್ತಾನೆ. ಅದು ಭಗವಂತನ ನಾಮಸ್ಮರಣೆ ಆಗಿರಬಹುದು, ಭಗವಂತನ ಜಪ ಆಗಿರಬಹುದು, ಅದು ದೇವರ ಪೂಜೆ ಆಗಿರಬಹುದು. ಯಾವುದೇ ತೆಗೆದುಕೊಳ್ಳಿ, ನನ್ನನ್ನು ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಂಡು ಕರ್ಮಗಳನ್ನು ಮಾಡಿದರೆ ಅವರ ಜೀವನದಲ್ಲಿ ಅನೇಕ ತರಹದ ಕಷ್ಟ ಕಾರ್ಪಣ್ಯಗಳು ಬರಲಿ, ಎಲ್ಲದಕ್ಕೂ ಜವಾಬ್ದಾರನು ನಾನು ಆ ಕಷ್ಟದಿಂದ ಮೇಲೆತ್ತಿ ಅವರಿಗೆ ಒಳ್ಳೆಯ ಸನ್ಮಾರ್ಗಕ್ಕೆ ಹಾಕ್ತೇನೆ ಅಂತ ಭಗವಂತ ತಿಳಿಸಿಕೊಡ್ತಾನೆ. ಆ ರೀತಿಯಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.